ಆಪರೇಷನ್ ಕಸದ ಮೂಲಕ ಕಸ ಹಾಕೋರ ಮನೆ ಮುಂದೆ ಹೋಗಿ 10 ಪಟ್ಟು ಕಸ ಹಾಕೋದ್ರ ಮೂಲಕ ಆಮೇಲೆ ವಿಪರೀತ ಪ್ರಮಾಣದಲ್ಲಿ ದಂಡ ಹಾಕೋದ್ರ ಮೂಲಕ ಕಸದ ವಿಚಾರದಲ್ಲಿ ಯಾರಾದರೂ ತಪ್ಪಾಗಿ ನಡ್ಕೊಂಡ್ರೆ ಹಬ್ಬ ಮಾಡ್ತೀವಿ ಅಂತ ಜಿಪಿ ಅಧಿಕಾರಿಗಳು ಹೇಳಿದರು. ಈ ಕಡಲೆಕಾಯಿ ಪರೀಕ್ಷೆ ಬೇರೆ ಇದೆಯಲ್ಲ, ಸೊ ಕಡಲೆಕಾಯಿ ಪರೀಕ್ಷೆನಲ್ಲೂ ಯಾರಾದರೂ ಕಸವನ್ನು ಅನಾವಶ್ಯಕವಾಗಿ ಅಲ್ಲೇ ಡಂಪ್ ಮಾಡಿ ಹೋಗೋರಿಗೂ ಫೈನ್ ಹಾಕೋದಕ್ಕೆ ಮುಂದಾಗ್ತಾ ಇದೆ ಅಂತ ಒಂದು ಡೀಟೇಲ್ ಇದೆ ನೋಡೋಣ. ಬಸವನಗುಡಿ ಕಡಲೆಕಾಯಿ ಪರೀಕ್ಷೆಗೆ ಕೌಂಟೌನ್. ಎಲ್ಲಂದ್ರಲ್ಲಿ ಕಸ ಬಿಸಾಡೋ ಮುನ್ನ ಹುಷಾರ್. ಪರೀಕ್ಷೆಯಲ್ಲಿ ಕಸ ಬಿಸಾಡಿದ್ರೆ ಬೀಳುತ್ತೆ ಫೈನ್. ಅಂಗಡಿಯವರು ಪ್ಲಾಸ್ಟಿಕ್ ಬ್ಯಾಗ್ ಬಳಸಿದ್ರು ದಂಡ. ಬೆಂಗಳೂರಿಗರ ಪಾರಂಪರಿಕ ಹಬ್ಬ, ಐತಿಹಾಸಿಕ ಜಾತ್ರೆ ಬಸವನಗುಡಿಯ ಕಡಲೆಕಾಯಿ ಪರೀಕ್ಷೆಗೆ ದಿನಗಣನೆ ಆರಂಭವಾಗಿದೆ. ಈಗಾಗಲೇ ಮಲೇಶ್ವರಂನಲ್ಲಿ ಕಡಲೆಕಾಯಿ ಪರೀಕ್ಷೆ ಆರಂಭವಾಗಿದ್ದು, ಇದೇ 17ರಿಂದ ಬಸವನಗುಡಿಯಲ್ಲಿ ಕಡಲೆಕಾಯಿ ಪರೀಕ್ಷೆ 2025ರ ಸಿದ್ಧತೆ ಆರಂಭವಾಗಲಿದೆ. ನಿನ್ನೆ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ, ಸ್ಥಳೀಯ ಶಾಸಕ ಜಿಬಿಎ ಅಧಿಕಾರಿಗಳ ನೇತೃತ್ವದಲ್ಲಿ ಪುನರ್ ಪರಿಶೀಲನೆ ಸಭೆ ನಡೆಸಲಾಯಿತು. ಪರೀಕ್ಷೆಯನ್ನ ಪ್ಲಾಸ್ಟಿಕ್ ಮುಕ್ತವಾಗಿ ಆಚರಿಸಲು ನಿರ್ಧರಿಸಲಾಗಿದೆ. ಇದರ ಜೊತೆಗೆ ಪರೀಕ್ಷೆಗೆ ಬರೋ ಜನರು ಎಲ್ಲಂದ್ರಲ್ಲಿ ಕಸ ಹಾಕುವಂತಿಲ್ಲ. ಈ ಬಗ್ಗೆ ಜಿಬಿಎ ಸಹ ಜಾಗೃತಿ ಮೂಡಿಸುವ ಪ್ಲಾನ್ ಮಾಡಿದೆ. ಜೊತೆಗೆ ಎಲ್ಲಂದ್ರಲ್ಲಿ ಕಸ ಹಾಕಿದ್ರೆ 2,000ವರೆಗೂ ಫೈನ್ ಹಾಕಬಹುದಾಗಿದೆ. ಮಾರ್ಷಲ್ಗಳ ನಿಯೋಜನೆಯನ್ನು ಸಹ ಮಾಡಲಾಗಿದೆ. ಕಡಲೆಕಾಯಿ ಪರೀಕ್ಷೆ ಏನು ಐತಿಹಾಸಿಕವಾಗಿರುತ್ತದೆ, ಬೆಂಗಳೂರಿಗೆ ಒಂದು ಸಿಂಬಲ್ ಆಗಿದೆ ಈ ಒಂದು ಇದು. ಮತ್ತೆ ಜನಗಳಿಗೂ ಕೂಡ ನಾವು ಅಧಿಕೃತವಾಗಿ ರೀತಿ ಕಸ ಒಂದು ಎಲ್ಲೆಂದರಲ್ಲಿ ಎಸಿತಾ ಇರೋರಿಗೆ ನಮಗೆ ಮಾರ್ಷಲ್ಸ್ಗಳು ಮತ್ತು ನಮ್ಮ ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ಗಳು ಇರ್ತಾರೆ, ಅವರು ಕೂಡ ದಂಡ ಹಾಕೋದಕ್ಕೆ ವ್ಯವಸ್ಥೆ ಮಾಡ್ತಾರೆ. ಆದರೆ ಹಾಕದೇ ಇರೋ ಹಾಗೆ ನಾವು ಒಂದು ಮಾಡೋದಕ್ಕೆ ಏನು ಒಂದು ಎಜುಕೇಟ್ ಮಾಡಬೇಕು ಜನಗಳನ್ನ ಮಾಡಿಕೊಂಡು ನಾವು ವ್ಯವಸ್ಥೆ ಮಾಡಿ. ಈವನ್ ನಾವು ಅಪ್ ಟು 2,000 ತನಕನೂ ಕೂಡ ನಾವು ಅವ್ರಿಗೆ ಇಂಡಿವಿಜುವಲ್ಗೆ ನಾವು ಹಾಕೋದಕ್ಕೆ ಇದಿರುತ್ತೆ. ಆದರೆ ಅದು ಹಾಕೋದು ಲಾಸ್ಟ್ ರೆಸಾರ್ಟ್. ಅಗೈನ್ ಅವ್ರು ಹಾಕದೇ ಇರೋ ಹಾಗೆ ನೋಡ್ಕೊಳ್ಳೋದಕ್ಕೆ ನಾವು IEC ಆಕ್ಟಿವಿಟೀಸ್ನ ನಾವು ಮಾಡ್ತೀವಿ. ಇನ್ನು ಈ ಬಾರಿಯ ಪರೀಕ್ಷೆ ಪ್ಲಾಸ್ಟಿಕ್ ಮುಕ್ತ ಪರೀಕ್ಷೆ ಆಗಿದ್ದು, ಅಂಗಡಿಗಳಲ್ಲಿ ಪ್ಲಾಸ್ಟಿಕ್ ಬ್ಯಾಗ್ ಬಳಸುವಂತಿಲ್ಲ. ಒಂದ್ ವೇಳೆ ಬಳಸಿದ್ರೆ 2,000 ರೂಪಾಯಿವರೆಗೂ ಫೈನ್ ಹಾಕುವ ಎಚ್ಚರಿಕೆಯನ್ನ ಜಿಬಿಎ ಪಶ್ಚಿಮ ಪಾಲಿಕೆ ಆಯುಕ್ತ KV ರಾಜೇಂದ್ರ ನೀಡಿದ್ರು. ಈ ಸಲ ನಾನು ಕೇಂದ್ರ ನಗರ ಪಾಲಿಕೆ ಆಯುಕ್ತರ ಜೊತೆಗೂ ಕೂಡ ಮಾತಾಡಿ ಹೆಚ್ಚಿನ ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರು, ಪೌರ ಕಾರ್ಮಿಕರು, ಮಾರ್ಷಲ್ಸ್ಗಳನ್ನ ನಿಯೋಜನೆ ಮಾಡೋಕ್ಕೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ಅವರು ಕೂಡ ಅಗ್ರಿ ಮಾಡಿದ್ದಾರೆ. ಹಾಗಾಗಿ ಈ ಸಲ ಕೋಆರ್ಡಿನೇಷನ್ ನಾವು ಎಫೆಕ್ಟಿವ್ ಆಗಿ ಮಾಡಿಕೊಂಡು ಅಲ್ಲಿನೂ ಹೆಚ್ಚಿನ ಪೌರ ಕಾರ್ಮಿಕರು ಮಾಡಿ ಅಲ್ಲೂ ಚೆನ್ನಾಗಿ ಕ್ಲೀನಿಂಗನ್ನು ವ್ಯವಸ್ಥೆ ಮಾಡೋದಕ್ಕೆ ವ್ಯವಸ್ಥೆ. ಎಲ್ಲ ಪಾಯಿಂಟ್ಗಳಲ್ಲಿ ಏನು ಅಂದರೆ ಯಾರು ಮಾರಾಟ ಮಾಡ್ತಿರ್ತಾರೆ ಅವರೊಂದು ಸ್ವಲ್ಪ ಇನ್ಶೂರ್ ಮಾಡ್ಕೋಬೇಕು, ಏನು ಕಸ ಹಾಕೋದಕ್ಕೆ ಇದು ಬಿಡಲ್ಲ. ಮತ್ತು ಈವನ್ ಅಂಗಡಿ ಮುಗ್ಗಟ್ಟುಗಳಿಗೂ ಅವ್ರಿಗೆ ಹೇಳಿದ್ದೀವಿ, ಅವರವರ ತ್ಯಾಜ್ಯವನ್ನು ನೀಟಾಗಿ ಅವರೇ ಒಂದು ಡಸ್ಟ್ಬಿನ್ಗಳನ್ನು ಇಡೋದ್ರ ಮುಖಾಂತರ ಅವರೇ ನಿರ್ವಹಣೆ ಮಾಡಬೇಕು. ಎಲ್ಲಾದರೂ ಈ ರೀತಿ ಕಸ ಹಾಕೋದು ಇವೆಲ್ಲ ಕಂಡು ಬಂದರೆ ಡೆಫಿನೆಟ್ಲಿ ಅವ್ರ ಮೇಲೆ ಆಕ್ಷನ್ ಮಾಡ್ತೀವಿ ಅನ್ನೋಂಥ ಡೈರೆಕ್ಷನ್ಸ್ ಕೊಟ್ಟು. ಒಟ್ನಲ್ಲಿ ಈ ಬಾರಿಯ ಕಡಲೆಕಾಯಿ ಪರೀಕ್ಷೆಯಲ್ಲಿ ಆರೋಗ್ಯ, ಸ್ವಚ್ಛತೆ, ನೈರ್ಮಲ್ಯಕ್ಕೆ ಒತ್ತು ನೀಡಲಾಗಿದೆ. ಕಸವನ್ನ ಎಲ್ಲಂದ್ರಲ್ಲಿ ಬಿಸಾಡೋ ಮುನ್ನ ಹಾಗೂ ಪ್ಲಾಸ್ಟಿಕ್ ಬ್ಯಾಗ್ ಬಳಸೋ ಮುನ್ನ ಬಿ ಕೇರ್ಫುಲ್. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.
ಲಕ್ಷಾಂತರ ಸಂಖ್ಯೆಯಲ್ಲಿ ಮನೆ ಕಟ್ಟಿರುವಂತಹ ಜನ ಬೆಂಗಳೂರಿನಲ್ಲಿ ಓಸಿ ಮತ್ತು ಸಿಸಿಯ ಕಾರಣಕ್ಕೆ ಕರೆಂಟ್ ಕನೆಕ್ಷನ್ ಅನ್ನ ತಮ್ಮ ಮನೆಗೆ ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ. ಸರ್ಕಾರ ನಾವು ನೆರವಿಗೆ ಬರ್ತೀವಿ, ವಿನಾಯಿತಿ ಕೊಡ್ತೀವಿ ಅಂತ ಹೇಳ್ತು, ಆದರೂ ಕರೆಂಟ್ ಕನೆಕ್ಷನ್ ಇವ್ರಿಗೆ ಸಿಕ್ಕಿಲ್ಲ. ಯಾಕೆ ಅನ್ನೋದ್ರ ಡೀಟೇಲ್ಸ್ ಇದೆ ನೋಡೋಣ. ಫಾರ್ಟಿ ಕಟ್ಟಡಗಳಿಗೆ ವಿನಾಯಿತಿ ಇದ್ರೂ ಅಡಕತ್ತರಿಯಲ್ಲಿ ನಿವಾಸಿಗಳು. ಟೆರೆಸ್ ಮೇಲೆ ಸ್ಟೋರ್ ರೂಮ್, ಬಾತ್ರೂಮ್ ಕಟ್ಟಿ ಕರೆಂಟ್ಗಾಗಿ ಪರದಾಟ. ಸಾವಿರಾರು ಕಟ್ಟಡಗಳಲ್ಲಿ ಇದೇ ಸಮಸ್ಯೆ ಅಂತಿದ್ದಾರೆ ಗುತ್ತಿಗೆದಾರರು. ಒಟ್ಟು 3 ಅಂತಸ್ತಿಗೆ ಅನುಮತಿ ನೀಡಿರುವ ಸರ್ಕಾರ. ಕಳೆದ ಏಪ್ರಿಲ್ನಿಂದ ಜನ ವಿದ್ಯುತ್ ಸಂಪರ್ಕ ಪಡೆಯೋದು ಆಕಾಶ ತಾರೆಯಂತಾಗಿದೆ. ಓಸಿ ಸಿಸಿ ಕಡ್ಡಾಯ ಆದೇಶ ಲಕ್ಷಾಂತರ ಜನರನ್ನ ಪರದಾಡುವಂತೆ ಮಾಡಿತ್ತು. ಸುಮಾರು 4-5 ಲಕ್ಷ ಮನೆಗಳು ನಿರ್ಮಾಣವಾಗಿದ್ರು. ಕರೆಂಟ್ ಕನೆಕ್ಷನ್ ಇಲ್ಲದೆ ಕತ್ತಲಲ್ಲಿದ್ವು. ಜನರ ಹಾಗೂ ವಿದ್ಯುತ್ ಗುತ್ತಿಗೆದಾರರ ಬೇಡಿಕೆ ಒತ್ತಾಯಕ್ಕೆ ಸರ್ಕಾರ 30-40 ನಿವೇಶನದಲ್ಲಿನ ಕಟ್ಟಡಗಳಿಗೆ ಓಸಿ ಕಡ್ಡಾಯವಲ್ಲವ ಎನ್ನುವ ನಿರ್ಧಾರಕ್ಕೆ ಬಂತು. ಜೊತೆಗೆ G+2 ಫ್ಲೋರ್ ಮೀರದಂತೆ ಹಾಗೂ ಸ್ಟಿಲ್ಟ್ +3 ಅಂತಸ್ತಿಗೆ ಅವಕಾಶ ನೀಡಲಾಗಿದೆ. ಆದರೂ ಸಾವಿರಾರು ಮನೆಗಳಿಗೆ ವಿದ್ಯುತ್ ಸಂಪರ್ಕ ನೀಡಲು ಸಾಧ್ಯವಾಗ್ತಿಲ್ಲ. ಇದಕ್ಕೆ ಕಾರಣವಾಗಿರೋದು ಸ್ಟಿಲ್ಟ್ ಅಂದ್ರೆ ಗ್ರೌಂಡ್ ಅಲ್ಲಿ ಸಂಪೂರ್ಣ ಪಾರ್ಕಿಂಗ್ ಬಿಡದೆ ರೂಮ್ ಹಾಗೂ 3ನೇ ಫ್ಲೋರ್ ಮೇಲೆ ರೂಮ್ ಅಥವಾ ಟಾಯ್ಲೆಟ್ ನಿರ್ಮಿಸಿದ್ರು ವಿದ್ಯುತ್ ಸಂಪರ್ಕಕ್ಕೆ ತೊಡಕಾಗ್ತಿದೆಯಂತೆ. ಸರ್ಕಾರ ಒಂದು ಆದೇಶ ಮಾಡಿದೆ, ಏನಂತ ಗ್ರೌಂಡ್ ಫಸ್ಟ್ ಸೆಕೆಂಡ್ ಇದ್ರೆ ಕೊಡಬಹುದು ಅಂತ. ಅದೇನಾಗಿದೆ ಅಂದ್ರೆ ಕನ್ಸ್ಯೂಮರ್ ಏನ್ ಮಾಡಿರ್ತಾನೆ, ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಜಾಗ ತೆಗೆದಿರ್ತಾನೆ. ಅವ್ನು ಸಾಲ ಕಟ್ಟಬೇಕು, ಏನೋ ಮತ್ತೊಂದು ಕಟ್ಟಬೇಕು ಇರ್ತದೆ. ಅದೇನ್ ಮಾಡ್ತಾನೆ ಅಂದ್ರೆ ಆ ಪೀಸ್ ಕೆಳಗಡೆ ಒಂದು ಮುಕ್ಕಾಲು ಭಾಗ ಪಾರ್ಕಿಂಗ್ ಮಾಡ್ಕೊಂಡು ಒಂದು ಕಾಲು ಭಾಗ ಮನೆ ಕಟ್ಟಿರ್ತಾನೆ. ಮೇಲ್ಗಡೆ ಏನಂದ್ರೆ ವೇಸ್ಟೇಜ್ ಅಂತ ಒಂದು ರೂಮ್ ಮಾಡಿರ್ತಾನೆ. ಆ ರೂಮ್ ಮಾಡಿದ್ರು ಕನ್ಸಿಡರ್ ಮಾಡ್ತಾ ಇಲ್ಲ. ಬೆಸ್ಕಾಮಲ್ಲಿ ಫೈಲ್ ಹಾಕಿದ್ರೆ ಕನ್ಸ್ಯೂಮರ್ ಪೆಂಡಿಂಗ್ ಇಕ್ಕಿರ್ತಾನೆ. ಏನನ್ನ ಕೇಳಿದ್ರೆ ನೋಟಿಸ್ ಕೊಡ್ತೀನಿ, ಎಂಡಾಸ್ಮೆಂಟ್ ಕೊಡ್ತೀನಿ ಅಂತಾರೆ. ಆದರೆ ಯಾವುದೇ ಕಾರಣಕ್ಕೂ ಸರ್ಕಾರಕ್ಕೆ ಮಾನ್ಯತೆ ಅವರು ಕೊಡ್ತಾ ಇಲ್ಲ ನಮ್ಮ KRC ಅವರು ಅವ್ರ ಗೈಡೆನ್ಸ್ ಕೊಡ್ತಾ ಇಲ್ಲ. ಇವರು ಸರ್ಕಾರ ಅಡ್ಡಗೋಡೆ ಮೇಲೆ ನಮ್ಗೆ ದೀಪ ಹಾಕಿ ಪ್ರತಿಯೊಬ್ಬ ಅದು ಒಂದು ಸಾವಿರಾರು ಮನೆಗಳು ಪೆಂಡಿಂಗ್ ಇದೆ. ಆ ಥರ ಇವರು ಆದೇಶ ಮಾಡಿರೋದಕ್ಕೂ ಅಲ್ಲಿಗೂ ಎರಡೂ ಟ್ಯಾಲಿ ಆಗ್ತಾ ಇಲ್ಲ. ಏನು ಈಗ ಸರ್ಕಾರ ಆದೇಶ ಮಾಡಿದೆ, G+2 ಅಂತ ಹೇಳಿ ಮಾತ್ರ ಆದೇಶ ಮಾಡಿದೆ. ಅದರಲ್ಲೂ ಸ್ಯಾಂಕ್ಷನ್ ಪ್ಲಾನ್ ಅಂತ ಕೇಳಿದ್ರು. ಸದ್ಯಕ್ಕೆ ಆ ಸ್ಯಾಂಕ್ಷನ್ ಪ್ಲಾನ್ನ ಕ್ಯಾನ್ಸಲ್ ಮಾಡಿ ಓನ್ಲಿ ರಿಜಿಸ್ಟರ್ ಪತ್ರದ ಮೇಲೆ ಕರೆಂಟ್ ಕೊಡಲಿಕ್ಕೆ ಆಗಿದೆ. ಆದರೆ G+2 ಮೇಲ್ಗಡೆ ಒಂದು ಟ್ಯಾಂಕ್ ರೂಮ್ ಅಂತ ಪ್ರಾವಿಷನ್ ಮಾಡಿದ್ರು ಕನ್ಸಿಡರೇಷನ್ ಮಾಡ್ತಾ ಇದ್ದಾರೆ. ಆ ರೂಮು ಇರ್ಕೂಡ್ದು ಅಂತ. ಒಂದು ಸಾಲದಕ್ಕೆ ಟ್ಯಾಂಕ್ ರೂಮ್ ಅಂತ ನಾವು 3 ಕಡೆ ಹಾಲ್ ಹಾಕಿ ಬಾಗಿಲನ್ನು ಹಾಕಿದೆ ಒಂದು ಲೈಟಿನ ಬಾಕ್ಸ್ ವ್ಯವಸ್ಥೆ ಮಾಡಿದರೆ ಅದನ್ನು ಕಿತ್ತಾಕಿ ನೀವು ಏನೂ ಇರ್ಕೂಡ್ದು ಅಲ್ಲಿ ವೈರಿಂಗು ಅಂತಾರೆ. ಆಮೇಲೆ ಫೀಲ್ಡ್ ಆಫೀಸರ್ ಬಂದ್ಬಿಟ್ಟು ಏನು ಹೇಳ್ತಾ ಇದ್ದಾನೆ, ಅದನ್ನು ರೆಕ್ಟಿಫೈ ಮಾಡಿ ಫೋಟೋ ಹಾಕಿ ಸೈನ್ ಮಾಡಿ ಕಳಿಸ್ಬೇಕಂತ ಎ ಸಪೋಸ್ ಅದಿಲ್ಲ ಅಂದರೆ ಇನ್ಸ್ಪೆಕ್ಷನ್ ಮಾಡ್ತೀನಿ ಅಂತಾನೆ. ಎ ಇನ್ಸ್ಪೆಕ್ಷನ್ ಮಾಡೋದ್ರಿಂದ ಫೀಲ್ಡ್ ಆಫೀಸರ್ ಯಾಕೆ? ವೈ ಶುಡ್ ಯು ವಾಂಟ್ ಫೀಲ್ಡ್ ಆಫೀಸರ್? 30-40 ವಿಸ್ತೀರ್ಣದ ಕಟ್ಟಡಗಳಿಗೆ ವಿನಾಯಿತಿ ಇದ್ರೂ ಅಡಕತ್ತರಿಯಲ್ಲಿ ನಿವಾಸಿಗಳು ಸಿಲುಕಿದ್ದಾರೆ. ಈಗ ಇದಕ್ಕೆ ಮೇಜರ್ ಕಾರಣವಾಗಿರೋದು ಟೆರೆಸ್ ಮೇಲೆ ಸ್ಟೋರ್ ರೂಮ್, ಬಾತ್ರೂಮ್ ಕಟ್ಟಿರೋದು ವಿದ್ಯುತ್ ಸಂಪರ್ಕವಿಲ್ಲದೆ ಪರದಾಡುವಂತಾಗಿದೆ. ಸಾವಿರಾರು ಕಟ್ಟಡಗಳಲ್ಲಿ ಇದೇ ಸಮಸ್ಯೆ ಅಂತಿದ್ದಾರೆ ವಿದ್ಯುತ್ ಗುತ್ತಿಗೆದಾರರು. ಒಟ್ಟು 3 ಅಂತಸ್ತಿಗೆ ಅನುಮತಿ ನೀಡಿರುವ ಸರ್ಕಾರ 3 ಅಂತಸ್ತು ಮೀರಿ ಒಂದು ಸಣ್ಣ ಬಾತ್ರೂಮ್, ಸ್ಟೋರ್ ರೂಮ್ ಕಟ್ಟಿದ್ರೂ ಸಮಸ್ಯೆ ಆಗಿದೆ. ಈ ರೀತಿಯ ಕಟ್ಟಡಗಳನ್ನ ಪರಿಗಣಿಸುವಂತೆ ಗುತ್ತಿಗೆದಾರರು ಒತ್ತಾಯ ಮಾಡ್ತಿದ್ದಾರೆ. ಗ್ರೌಂಡ್ ಫ್ಲೋರಲ್ಲಿ ಒಂದು ರೂಮ್ ಕಟ್ಟಿದ್ರು ಕೊಡಲ್ಲ. ಸ್ಟೋರ್ ರೂಮ್ ಆಗಲಿ, ಒಂದು ರೂಮ್ ಆಗಲಿ, ಒಂದು ಟಾಯ್ಲೆಟ್ ಕಟ್ಟಿದ್ರು ಅದ್ರ ಮೇಲ್ಗಡೆ 2 ಫ್ಲೋರ್ ಕಟ್ಟೋಕ್ಕೆ 2 ಮಾಡಿ ಕಟ್ಟಕ್ಕೆ ಮಾತ್ರ ಪರ್ಮಿಷನ್ ಕೊಟ್ಟಿದ್ದಾರೆ. ಆದರೆ ನಮ್ಮ ಇವಾಗ ಇರೋದು ಏನು ಕಟ್ಟಡ ಏನು ಕಟ್ಟಿದ್ದಾರೆ ಓನರ್ಗಳು, ಗ್ರಾಹಕರು ಗ್ರೌಂಡ್ ಫ್ಲೋರಲ್ಲಿ ಒಂದು ರೂಮ್, ಅಟ್ಲೀಸ್ಟ್ ಒಂದು ರೂಮ್ ಆದರೂ ಕಟ್ಟಿರ್ತಾರೆ, ಇಲ್ಲ ಒಂದು ಟಾಯ್ಲೆಟು, ಇಲ್ಲ ಒಂದು ಕಿಚನ್ ಆದರೂ ಕಟ್ಬಿಟ್ಟಿದ್ದಾರೆ. ಹಂಗೆ ಕಟ್ಟಿದರೆ ಅದ್ರ ಮೇಲ್ಗಡೆ 2 ಫ್ಲೋರ್ ಕಟ್ಟೋಕ್ಕೆ ಅವಕಾಶ ಇದೆ. ಅದ್ರ ಮೇಲ್ಗಡೆ ಆದರೆ ಇಲ್ಲ ಅಂದರೆ ಫುಲ್ ಪಾರ್ಕಿಂಗ್ ಕೊಟ್ಟರೆ ಇನ್ನು 3 ಫ್ಲೋರ್ ಕಟ್ಬೋದು. ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಮಾತ್ರ ಕಟ್ಬೋದು. ಅದ್ರ ಮೇಲ್ಗಡೆ ಒಂದು ರೂಮ್ ಕಟ್ಟೋಕ್ಕೂ ಬಿಡಲ್ಲ. ಆದ್ದರಿಂದ ನಾವು ಇವತ್ತೇನು ಬೇಡಿಕೆ ಇಟ್ಟಿದ್ವಿ ಅಂದರೆ 4ನೇ ತಾರೀಕು ಏಪ್ರಿಲ್ 9ನೇ ತಾರೀಕು ಒಳಗಡೆ ಈ ಆದೇಶ ಬರೋದಕ್ಕೆ ಮುಂಚೆ ಯಾವ ಗ್ರಾಹಕರುಗಳು ತಾತ್ಕಾಲಿಕ ಸಂಪರ್ಕ ತಗೊಂಡಿದ್ದಾರೆ ಆ ಕಟ್ಟಡಗಳಿಗೆಲ್ಲ ಸಂಪೂರ್ಣವಾಗಿ ವಿನಾಯಿತಿ ನೀಡಿ, ಇಲ್ಲ ಒನ್ ಟೈಮ್ ಸೆಟಲ್ಮೆಂಟ್ ಕೊಡಿ, ಇಲ್ಲ ಫುಲ್ ವಿನಾಯಿತಿ ನೀಡಿ ವಿದ್ಯುತ್ ಸಂಪರ್ಕ ಕಲ್ಪಿಸಬೇಕು ಅಂತ ನಾವು ಈ ಮೂಲಕ ಕೇಳ್ಕೊತಾ ಇದ್ದೀವಿ. ಒಟ್ನಲ್ಲಿ ಸರ್ಕಾರ 30-40 ಕಟ್ಟಡಗಳಿಗೆ ಓಸಿ ವಿನಾಯಿತಿ ಕೊಡ್ತು. ಜೊತೆಗೆ G+2 ಅಥವಾ ಸ್ಟಿಲ್ಟ್ ಅಂದ್ರೆ ಗ್ರೌಂಡ್ ಸಂಪೂರ್ಣ ಪಾರ್ಕಿಂಗ್ +3 ಫ್ಲೋರ್ ಎನ್ನುವ ನಿಯಮವನ್ನ ಈಗಾಗಲೇ ಕಟ್ಟಿರುವ ಕಟ್ಟಡಗಳಿಗೆ ಸ್ವಲ್ಪ ಸಡಿಲಿಸಬೇಕು. ಇಲ್ಲ ತುಂಬಾ ಕಷ್ಟ ಅನ್ನೋದು ಜನರ ಹಾಗೂ ಗುತ್ತಿಗೆದಾರರ ಅಳಲು. ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು. IT ಸಿಟಿ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳ ಕಾರಣಕ್ಕೆ ಚಿಕ್ಕ ವಾಹನಗಳ ಕಂಡೀಷನ್ಗಳು ಹಾಳಾಗ್ತಿದೆ ಅನ್ನೋದನ್ನ ನಾವು ಈಗಾಗಲೇ ಈ ಹಿಂದೆ ಹೇಳಿದ್ವಿ. ಬಟ್ ಈ BMTC ಚಾಲಕರಿಗೂ ಕೂಡ ಗುಂಡಿ ಗಂಡಾಂತರ ತಪ್ಪಿದ್ದಲ್ಲ, ಅವರು ಕೂಡ ಕಂಗಾಲಾಗಿ ಹೋಗಿದ್ದಾರೆ. ಏನು ಕಾರಣ ಅನ್ನೋದರ ಡೀಟೇಲ್ಸ್ ಇದೆ ನೋಡೋಣ. BMTC ಚಾಲಕರಿಗೂ ರಸ್ತೆ ಗುಂಡಿಗಳಿಂದ ಸಂಕಷ್ಟ.
ದಯಮಾಡಿ ಬೆಂಗಳೂರು ರಸ್ತೆಗಳನ್ನು ಸರಿಪಡಿಸಿ. ಸರ್ಕಾರಕ್ಕೆ ಬಿಎಂಟಿಸಿ ನೌಕರರ ಸಂಘಟನೆಗಳ ಮನವಿ. ಬೆಂಗಳೂರು ನಗರದ ರಸ್ತೆ ಗುಂಡಿಗಳಿಂದ ನಿತ್ಯ ಒಂದಲ್ಲ ಒಂದು ಅವಾಂತರಗಳಾಗ್ತಾನೆ ಇದೆ. ನಗರದ ಬಹುತೇಕ ರಸ್ತೆಗಳಲ್ಲಿನ ಗುಂಡಿಗಳು ಸವಾರರ ಪಾಲಿಗೆ ಚಾಲೆಂಜಿಂಗ್ ಎನ್ನುವಂತಹ ಪರಿಸ್ಥಿತಿಯನ್ನ ತಂದಿಟ್ಟಿದೆ. ಅದರಲ್ಲೂ ಆಟೋ, ಕಾರು, ದ್ವಿಚಕ್ರ ವಾಹನಗಳಂತೂ ನಗರದ ಗುಂಡಿಗಳು ಸಿಂಹ ಸ್ವಪ್ನ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆದರೆ ಇದೇ ಗುಂಡಿಗಳು ಬಿಎಂಟಿಸಿ ಚಾಲಕರಿಗೆ ಸಂಕಷ್ಟವನ್ನು ತಂದೊಡ್ತಾ ಇದೆ. ನೌಕರ ಸಂಘಟನೆಗಳು ದಯಮಾಡಿ ರಸ್ತೆ ಗುಂಡಿಯನ್ನು ಸರಿ ಮಾಡಿಸಿ ಅಂಥೇಳಿ ಮನವಿ ಮಾಡ್ತಿದ್ದಾರೆ. ನಿತ್ಯ ನಗರದ ಮೂಲೆ ಮೂಲೆಗೆ ಸಂಚಾರ ಮಾಡುವ ಬಿಎಂಟಿಸಿ ಬಸ್ಗಳು ಕೂಡ ಗುಂಡಿಗಳಿಂದ ಪರದಾಡುವಂತಾಗಿದೆ. ನಗರದ ಗುಂಡಿ ಬಿದ್ದ ರಸ್ತೆಗಳಲ್ಲಿ ಬಸ್ಗಳು ಸಂಚಾರ ಮಾಡುವಾಗ ಸ್ಪೇರ್ ಪಾರ್ಟ್ಸ್ಗಳು ಕಳಚಿ ಬೀಳ್ತಾ ಇದೆಯಂತೆ. ರಸ್ತೆ ಸರಿಯಿಲ್ಲದೆ ಹಳ್ಳಗಳಿಂದ ಕಳಚಿ ಬೀಳುವ ಸ್ಪೇರ್ ಪಾರ್ಟ್ಸ್ಗಳ ಬದಲಿಗೆ ಹೊಸ ಸ್ಪೇರ್ ಪಾರ್ಟ್ಸ್ಗಳನ್ನು ಹಾಕಿಸಲು ಚಾಲಕರ ಬಳಿಯೇ ಹಲವು ಡಿಪೋ ಮ್ಯಾನೇಜರ್ಗಳು ಹಣ ಪಾವತಿ ಮಾಡಿಸ್ಕೊಳ್ತಿದ್ದಾರಂತೆ. ಈ ಸಂಬಂಧ ಹಲವು ಚಾಲಕರು ಸಾರಿಗೆ ನೌಕರರ ಸಂಘಟನೆಗಳಿಗೆ ದೂರು ಸಲ್ಲಿಸಿದ್ದು, ಈ ಬಗ್ಗೆ ಸಾರಿಗೆ ನೌಕರರ ಸಂಘಟನೆಯ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್, ಸರಿಯಾದಂಥ ರೋಡನ್ನ ನಿರ್ವಹಣೆ ಮಾಡಬೇಕಾದ್ದು ಸರ್ಕಾರದ ಜವಾಬ್ದಾರಿ. ಆ ಸರ್ಕಾರನೇ ಸಹ ಕೈ ಚೆಲ್ಲಿ ಇವತ್ತು ಗುಂಡಿ ಮುಚ್ಕೊಂಡು ಕೂತಿದೆ. ತಿರ್ಗಾ ಮಳೆ ಬಂದರೆ ಎಲ್ಲ ಗುಂಡಿಗಳು ಬೀಳ್ತೈತೆ. ಒಂದು ಕಡೆ ಗಾಡಿಗಳು ಸರಿಯಾದಂಥ ರೀತಿಯಲ್ಲಿ ಸುಸ್ಥಿತಿಲಿಲ್ಲ, ಸರಿಯಾದಂಥ ಬಿಡಿ ಭಾಗಗಳಿಲ್ಲದೆ ಗಾಡಿಗಳು ಇವತ್ತು ರೋಡಲ್ಲಿ ಓಡೋಷ್ಟು ಅಧ್ವಾನ ಎದ್ದು ಕೂತಿದೆ ಬಿಎಂಟಿಸಿನಲ್ಲಿ. ಒಂದು ಕಡೆ ಎಲೆಕ್ಟ್ರಿಕಲ್ ಬಸ್ಗಳು ಬೇರೆ ರೀತಿಯಲ್ಲಿ ಅಧ್ವಾನಗಳು ಎಬ್ಬರಿಸಿದ್ರೆ, ಇರ್ತಕ್ಕಂಥ ಬಸ್ಸುಗಳನ್ನು ಸರಿಯಾದಂಥ ರೀತಿಯಲ್ಲಿ ನಿರ್ವಹಣೆ ಮಾಡದಲ್ಲೇ ಇರ್ತಕ್ಕಂಥದ್ದು. ಹೀಗಾಗಿ ಇದು ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರ ಹಾಕೋದು ಅಂತ ಅಂತಾರಲ್ಲ, ಆ ರೀತಿಯಲ್ಲಿ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ತಪ್ಪನ್ನು ನಮ್ಮ ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಚಾಲಕರ ಮೇಲೆ ಹೇಳಿಕೊಟ್ಟಿರ್ತಕ್ಕಂಥ, ದಯಮಾಡಿ ನೀವು ಈ ಥರದಂಥ ಆತುರದ ಕ್ರಮಗಳನ್ನ ತೆಗೆದುಕೊಳ್ಳೋದ್ರ ಬದಲು ಸರ್ಕಾರನ ಒತ್ತಾಯ ಮಾಡಿ ಮತ್ತು ಸರಿಯಾದಂಥ ಬಿಡಿ ಭಾಗಗಳನ್ನ ತಂದು ಸರಿಯಾದಂಥ ರೀತಿಯಲ್ಲಿ ವಾಹನವನ್ನು ಸರಿಪಡಿಸಿ ರೋಡಿಗಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಒಟ್ಟಾರೆ ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಎಂಬಂತೆ ಗುಂಡಿ ಬಿದ್ದ ರಸ್ತೆಯಲ್ಲಿ ಸಂಚಾರ ಮಾಡಿ ಕಳಚಿ ಬೀಳುವ ಸ್ಪೇರ್ ಪಾರ್ಟ್ಸ್ಗಳಿಗೂ ಕೂಡ ಬಿಎಂಟಿಸಿ ಚಾಲಕರು ಹಣ ಪಾವತಿಸುವಂತಾಗಿದೆ. ಚಾಲಕರು ಇದೇ ರಸ್ತೆಯಲ್ಲಿ ವಾಹನವನ್ನು ಓಡಿಸುವುದಲ್ಲದೆ ಬಸ್ ಓಡಿಸಿದ ತಪ್ಪಿಗೆ ದಂಡ ಕಟ್ಟಬೇಕಾದಂತಹ ಪರಿಸ್ಥಿತಿ ಕೂಡ ಎದುರಾಗಿದೆ. ರಾಘು, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು. ಇಲ್ಲೊಬ್ಬಾತ ತಾನು ಪೌರ ಕಾರ್ಮಿಕರ ಮೇಲ್ವಿಚಾರಕ ಅಂತ ಬಿಲ್ಡಪ್ ಕುಟ್ಕೊಂಡು ಹೆದರಿಸ್ಕೊಂಡು ಲಕ್ಷ ಸಂಪಾದನೆನ ಅಕ್ರಮವಾಗಿ ಮಾಡ್ತಿದ್ದಾನೆ. ಆಮೇಲೆ ಪೌರ ಕಾರ್ಮಿಕರಿಗೆ ಮಾತಾಡ್ತಿದ್ರೆ ನೀನು ನನ್ನ ಕೆಲಸದಿಂದ ಕಿತ್ತಾಕ್ತೀನಿ ಅಂತ ಬೊಬ್ಬೆ ಹೊಡ್ಕೊಳ್ತಾ ಇದ್ದಾನಂತೆ. ಯಾರೋ ಈತನ ಹಿನ್ನೆಲೆ ಏನು ಮತ್ತು ಈತನ ಲಂಚಬಾಕತನಕ್ಕೆ ಕೊನೆ ಹಾಡುವಂತಹ ಕೆಲಸವನ್ನು ಯಾಕೆ ಅಧಿಕಾರಿಗಳು ಮಾಡ್ತಿಲ್ಲ? ಎಲ್ಲ ಡೀಟೇಲ್ಸ್ ಇದೆ, ನೋಡೋಣ. ಪೌರ ಕಾರ್ಮಿಕರಿಂದ ಲಕ್ಷ ವಸೂಲಿ, ಕಾಸು ಕೊಡದಿದ್ರೆ ಕೆಲಸದಿಂದ ತೆಗೆಯುವ ಬೆದರಿಕೆ. ಜಿಬಿಎ ಖಾಸಗಿ ಎರಡರಲ್ಲೂ ಕೆಲಸ, ಈತನದ್ದೇ ದರ್ಬಾರ್. ಇದು ಪಬ್ಲಿಕ್ ಟಿವಿಯ ಬಿಗ್ ಎಕ್ಸ್ಪೋಸ್. ಸೂರ್ಯ ಹುಟ್ಟೋಕ್ಕಿಂತ ಮುಂಚೆಯೇ ರಸ್ತೆಗಿಳಿದು ನಗರವನ್ನ ಸ್ವಚ್ಛ ಮಾಡುವ ಪೌರ ಕಾರ್ಮಿಕರ ಬಳಿಯೇ ಇಲ್ಲೊಬ್ಬ ಪೌರ ಕಾರ್ಮಿಕ ತಿಂಗಳಿಗೆ ಲಕ್ಷ ಹಣ ವಸೂಲಿ ಮಾಡ್ತಿದ್ದಾನೆ. ಪೌರ ಕಾರ್ಮಿಕರಿಗೆ ನಾನು ಮೇಲ್ವಿಚಾರಕ ಅಂತ ಹೇಳ್ಕೊಂಡು ಲಂಚ ಸ್ವೀಕರಿಸಿದ್ದಾನೆ. ಈ ಆಸಾಮಿಗೆ ಪ್ರತಿ ತಿಂಗಳು ಲಂಚದ ರೂಪದಲ್ಲಿ ಮಾಮೂಲಿ ಕೊಡ್ಲೇಬೇಕಂತೆ. ಈತನ ಲಂಚಬಾಕತನವನ್ನ ಪೌರ ಕಾರ್ಮಿಕರು ವಿಡಿಯೋ ರೆಕಾರ್ಡ್ ಮಾಡಿದ್ದಾರೆ. ಲಂಚ ಸ್ವೀಕರಿಸಿರುವ ಈ ಲಂಚಬಾಕನ ಹೆಸರು ವೆಂಕಟೇಶ್. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉತ್ತರಹಳ್ಳಿ ವಾರ್ಡ್ನ ಪೌರ ಕಾರ್ಮಿಕರ ಮೇಲ್ವಿಚಾರಕ. ಈತ ಕಾಯಂ ನೇಮಕಾತಿಯಾದ ಪೌರ ಕಾರ್ಮಿಕರಿಂದ ಪ್ರತಿ ತಿಂಗಳು ಲಂಚ ಪಡಿತಿದ್ದಾನೆ. ಬೊಮ್ಮನಹಳ್ಳಿ ವಲಯ, ಬೆಂಗಳೂರು ದಕ್ಷಿಣ ವಲಯದಲ್ಲಿ ಕೆಲಸ ಮಾಡುವ ಈತನಿಗೆ ಮೋಸಿನ್ ಬಾಬು ಅಂಥೇಳಿ ಸಾಥ್ ಕೊಡ್ತಿದ್ದ. ಪೌರ ಕಾರ್ಮಿಕರಿಂದ ಹಣ ವಸೂಲಿ ಮಾಡೋದೇ ಇವರ ಕಾಯಕ. ಹಣ ಕೊಡೋದಿಲ್ಲ ಅಂದವರನ್ನ ಟಾರ್ಗೆಟ್ ಮಾಡಿ ಕೆಲಸದಿಂದ ತೆಗೆಯೋದು, ಕುಟುಂಬಸ್ಥರನ್ನ ಹೆದರಿಸೋದು ಮಾಡ್ತಾರಂತೆ. ಇನ್ನು ಈ ಮೇಲ್ವಿಚಾರಕ ವೆಂಕಟೇಶ್ ಜಿಬಿಎ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಿದ್ದಾನೆ. ಸರ್ಕಾರದ ಸಂಬಳ ಪಡೆಯುತ್ತಾ ಗುತ್ತಿಗೆ ಆಧಾರದಲ್ಲಿ ನಿತ್ಯಶ್ರೀ ಎಂಟರ್ಪ್ರೈಸಸ್ ಎಂಬ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾನೆ. ಕಸದ ಗಾಡಿಗಳನ್ನ ಗುತ್ತಿಗೆ ಆಧಾರದಲ್ಲಿ ಪಡೆದು ಕೆಲಸ ಮಾಡುವ ಕಂಪನಿಯಿಂದಲೂ ಈತ ಸಂಬಳ ಪಡೆತಿದ್ದಾನಂತೆ. ಅಷ್ಟು ಮಾತ್ರವಲ್ಲ, ಅಪಾರ್ಟ್ಮೆಂಟ್ಗಳಿಂದ ಸಂಗ್ರಹ ಮಾಡುವ ಕಸಕ್ಕೂ ಕೂಡ ರೇಟ್ ಕಾರ್ಡ್ ಅನ್ನ ಫಿಕ್ಸ್ ಮಾಡಿದ್ದಾನಂತೆ. ಇನ್ನು ಈ ಬಗ್ಗೆ ವೆಂಕಟೇಶ್ ಪ್ರತಿಕ್ರಿಯಿಸಿದ್ದು, ಹಣವನ್ನೇ ಪಡೆದಿಲ್ಲ ಅಂತ ಹೇಳಿ ಸಮಜಾಯಿಷಿ ಕೊಟ್ಟಿದ್ದಾನೆ. ಒಬ್ಬ ಪೌರ ಕಾರ್ಮಿಕನಾಗಿರುವ ಈ ವೆಂಕಟೇಶ್ ಬೃಹತ್ ಬಂಗಲೆ ಕಾರನ್ನು ಹೊಂದಿದ್ದಾನೆ. ಇವೆಲ್ಲವೂ ಕೂಡ ಪೌರ ಕಾರ್ಮಿಕರಿಂದ ಲಂಚ ಪಡೆದು ಗಳಿಸಿರುವ ಹಣ ಅಂತ ಹೇಳಿ ಪೌರ ಕಾರ್ಮಿಕರು ಲಂಚದ ದಾಹದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪ್ರಕಾಶ್, ಪಬ್ಲಿಕ್ ಟಿವಿ, ಬೆಂಗಳೂರು. ಇಷ್ಟೊತ್ತು ಸುದ್ದಿ ಕೊಟ್ಟಿದ್ದು ನಾನು ಮಮತಾ ಹೆಗ್ಡೆ. ನೆನಪಿಲಿ ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.